ಶುಭೋದಯ ಮಕ್ಕಳೇ, ನಾನು ನಿಮ್ಮ ರೇಣುಕಾ ಟೀಚರ್. ಇಂದು ನಾನು ಕನ್ನಡ ಪಾಠ ಮಾಡಕ್ಕೆ ಬಂದಿದ್ದೀನಿ. ಇಂದು ನಾವು ನೋಡೋಣ ಪುನರಾವರ್ತನೆ ಅಭ್ಯಾಸ ಪಾಠ 8, ನನ್ನ ದೇವರು. ನಿತ್ಯ ನಮಗೆ ಬೆಳಕು ಕೊಡುವ ಸೂರ್ಯ ನನ್ನ ದೇವರು, ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ನನ್ನ ದೇವರು. ನೋಡಿ, ನಿತ್ಯ ನಮಗೆ ಯಾರು ಬೆಳಕು ಕೊಡ್ತಾರೆ? ಸೂರ್ಯ. ಹಾಗಾದರೆ ಸೂರ್ಯ ನಮ್ಮ ದೇವರು. ರಾತ್ರಿ ಹಾಲು ಬೆಳಕು ಕೊಡುವ, ರಾತ್ರಿಗೆ ಯಾರು ಬೆಳಕು ಕೊಡ್ತಾರೆ? ಚಂದ್ರ. ರಾತ್ರಿ ಹಾಲು ಬೆಳಕು ಕೊಡುವ ಚಂದ್ರ ಕೂಡ ನಮ್ಮ ದೇವರು ಅಂತ. ಕೋಟಿ ತಾರೆ ಬೆಳ್ಳಿ ಚುಕ್ಕೆ ಉಲ್ಲೇಖ ನನ್ನ ದೇವರು, ಬೆಂಕಿ ಗಾಳಿ ನೀರು ಗಗನ ಎಲ್ಲ ನನ್ನ ದೇವರು. ನೋಡಿ, ಕೋಟಿ ತಾರೆ, ಎಷ್ಟೋ ಕೋಟಿ ತಾರೆಗಳಿವೆ, ನಕ್ಷತ್ರಗಳಿವೆ, ಬೆಳ್ಳಿ ಚುಕ್ಕೆಗಳು, ಹಾಗೆ ಉಲ್ಲೇಖೆ ನನ್ನ ದೇವರು ಅಂತ ಹೇಳ್ತಾರೆ. ಇವೆಲ್ಲ ನನಗೆ ದೇವರ ಸಮಾನ, ಯಾಕಂದರೆ ನನಗೆ ಬೆಳಕು ಕೊಡ್ತಾರೆ. ಓಕೆ, ಬೆಂಕಿ ಕೂಡ ನನಗೇನು, ಆಹಾರ ಬೇಯಿಸಿ ತಿನ್ನೋಕ್ಕೆ ಬೆಂಕಿ, ಗಾಳಿ ಉಸಿರಾಡೋಕ್ಕೆ ಗಾಳಿ, ಕುಡಿಯಲು ನೀರು, ಹಾಗೆ ಆಕಾಶದ ಕೆಳಗಿಡಲು ಗಗನ, ಎಲ್ಲ ಕೂಡ ಏನು ನನ್ನ ದೇವರಾಗಿದೆ. ಹಚ್ಚ ಹಸಿರು ಹೊದ್ದು ನಿಂತ, ಹಚ್ಚ ನೋಡಿ ನಮ್ಮ ಭೂಮಿ ಯಾವ ಥರ ಇದೆ, ಹಚ್ಚ ಹಸಿರಾಗಿ ಹೊದ್ದು ನಿಂತಿರುವ ಭೂಮಿ ನನ್ನ ದೇವರಾಗಿದೆ. ಗುಡ್ಡ ಬೆಟ್ಟ ಕಾಡು ಮೇಡು ಹೊಳೆಗಳೆಲ್ಲ ದೇವರು. ನೋಡಿ, ಗುಡ್ಡ ಬೆಟ್ಟ ಕಾಡುಗಳು ಮೇಡುಗಳು ಹಾಗೆ ಹೊಳೆಗಳು ಎಲ್ಲ ಕೂಡ ಏನು ನನ್ನ ದೇವರಾಗಿದ್ದಾರೆ. ಯಾಕಂದರೆ ನನಗೆ ಅವರು ಏನು ಮಾಡ್ತಾ ಇದ್ದಾರೆ? ಸಹಾಯ ಮಾಡ್ತಾ ಇದ್ದಾರೆ. ಯಾವ ರೀತಿ? ಗುಡ್ಡ ಬೆಟ್ಟ ಕಾಡುಗಳಿಂದ ಮಳೆ ಬೆಳೆ ಚೆನ್ನಾಗಾಗ್ತಾ ಇರೋದೆ, ಹಾಗೆ ನಮ್ಮ ಹಚ್ಚ ಹಸಿರು ಭೂಮಿಯಿಂದ ಏನಾಗಿದೆ, ನಮಗೆ ಶುದ್ಧವಾದ ಗಾಳಿ ಸಿಗುತ್ತೆ, ನಾವಿರೋಕ್ಕೆ ಜಾಗ ಸಿಗ್ತಾ ಇದೆ. ಅದಕ್ಕೆ ಇವೆಲ್ಲ ಕೂಡ ನನ್ನ ದೇವರು ಅಂತ ಅಲ್ಲ. ಹೊಲದ ಬೆವರು ಸುರಿಸಿ ದುಡಿಯುವ ರೈತ ನನ್ನ ದೇವರು. ನೋಡಿ, ಯಾವ ರೀತಿಯಾಗಿ ಹೊಲದಲ್ಲಿ ರೈತ ಬೆವರು ಸುರಿಸಿ ಕಷ್ಟ ಸಹಿಸಿ ಅವನು ಅನ್ನವನ್ನು ಏನು ಮಾಡ್ತಾ ಇದ್ದಾನೆ? ಬೆಳೀತಾ ಇದ್ದಾನೆ ನಮಗೋಸ್ಕರ. ನೋಡಿ, ಅವನ ಸ್ವಾರ್ಥಿ ಆಗಿದ್ದರೆ ಏನಾಗ್ತಿತ್ತು? ನನಗಷ್ಟೇ ಇರಲಿ ಅಂದಾಗ ನಮಗೆ ಊಟ ಸಿಗ್ತಿತ್ತಾ? ಇಲ್ಲ. ಅದಕ್ಕೋಸ್ಕರ ಹೊಲದಿ ಬೆವರು ಸುರಿಸಿ ದುಡಿಯುವ ರೈತ ಕೂಡ ನನ್ನ ದೇವರಾಗಿದ್ದಾನೆ. ಯಾಕಂದರೆ ಅವನು ನನಗೆ ಊಟ ಹಾಕ್ತಾನೆ, ಊಟ ಕೊಡ್ತಾ ಇದ್ದಾನೆ, ಅದಕ್ಕೆ ಅವನು ಕೂಡ ನನ್ನ ದೇವರು. ದೇಶಕ್ಕಾಗಿ ಶ್ರಮಿಸುತ್ತಿರುವ ಯೋಧ ನನ್ನ ದೇವರು. ನೋಡಿ, ದೇಶಕ್ಕಾಗಿ ಎಷ್ಟೋ ಅನೇಕ ಯೋಧರು ಕೂಡ ಶ್ರಮಿಸ್ತಾ ಇದ್ದಾರೆ, ದುಡಿತಾ ಇದ್ದಾರೆ. ಅವರು ಕೂಡ ಏನೋ ನನ್ನ ದೇವರಾಗಿದ್ದಾರೆ. ಯಾಕಂದರೆ ಯಾವುದೇ ಒಂದು ವೈರಿಗೆ ನಮ್ಮ ದೇಶದಲ್ಲಿ ಅವರೇ ಬರಮಾಡೋಕ್ಕೆ ಕೊಡಲಾರದೆ ಅವ್ರು ಏನು ಮಾಡ್ತಾ ಇದ್ದಾರೆ? ಕಾಯ್ತಾ ಇದ್ದಾರೆ. ಅದಕ್ಕೆ ಅವರು ಕೂಡ ನನ್ನ ದೇವರಾಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ತಂದೆ ತಾಯಿ ಬಂಧು ಬಳಗ ಅವೆಲ್ಲ ನನ್ನ ದೇವರು. ನೋಡಿ, ಯಾವ ಥರ ತಂದೆ ತಾಯಿ ನಮಗೆ ಆಸರೆ ಕೊಡ್ತಾರೆ, ನಮ್ಮನ್ನು ಕಾಪಾಡ್ತಾ ಇದ್ದಾರೆ, ರಕ್ಷಿಸ್ತಾ ಇದ್ದಾರೆ. ಅವರು ಕೂಡ ಏನು ನಮ್ಮ ದೇವರಾಗಿದ್ದಾರೆ. ಬಂಧು ಬಳಗ ಎಲ್ಲ ನಮ್ಮ ದೇವರು. ನಮ್ಮನ್ನು ಎಷ್ಟು ಕಷ್ಟಗಳಿಂದ ಸಹಾಯ ಮಾಡ್ತಾ ಇದ್ದಾರೆ, ನಮ್ಮ ಬೇಕು ಬೇಡಗಳನ್ನೆಲ್ಲ ಪೂರೈಸ್ತಾ ಇದ್ದಾರೆ. ಅದಕ್ಕೆ ತಂದೆ ತಾಯಿ ಬಂಧು ಬಳಗ ಕೂಡ ನಮ್ಮ ದೇವರಾಗಿದ್ದಾರೆ. ವಿದ್ಯೆ ಕಲಿಸಿ ಹಿತವನ್ನು ನುಡಿಯುವ ಗುರುಗಳೆಲ್ಲ ದೇವರು. ನೋಡಿ, ನಮಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸ್ತಾರೆ. ಬರೆಯಲು ಓದಲು ಯಾವ ರೀತಿಯಾಗಿ ನಾವು ನಡೆದುಕೊಂಡು ಹೋಗಬೇಕು, ಯಾವ ರೀತಿಯಾಗಿ ನಾವು ಗುರಿ ಮುಟ್ಟಬೇಕು, ನಾವು ನಮ್ಮ ಜೀವನ ಯಾವ ಥರ ಉನ್ನತಿ ಆಗುತ್ತೆ ಎಂಬುದು ಯಾರು ಕಲಿಸಿಕೊಡ್ತಾ ಇದ್ದಾರೆ? ಗುರುಗಳು. ಗುರುಗಳು ಹಿತವನ್ನಂದ್ರೇನು, ಒಳ್ಳೆಯ ಮಾತುಗಳನ್ನು ಕಳಿಸಿಕೊಟ್ಟು ನಮಗೆ ಏನು ಮಾಡ್ತಾ ಇದ್ದಾರೆ? ಅವರು ಕೂಡ ನಮ್ಮ ದೇವರಾಗಿದ್ದಾರೆ. ಒಳ್ಳೆಯದನ್ನು ಹೇಳ್ಕೊಡ್ತಾರೆ, ಒಳ್ಳೆಯದನ್ನು ಕಳಿಸ್ತಾ ಇದ್ದಾರೆ. ಅವರು ಕೂಡ ನನ್ನ ದೇವರು. ನನ್ನ ದೇವರಿರುವ ನಿತ್ಯ ನನಗೆ ಕಾಣುತ್ತಿರೋದು, ಶುದ್ಧ ಮನದಿ ಬೇಡಿದ್ದನ್ನು ನೀಡಿ ಪೂರೈತಿರುವುದು. ನೋಡಿ, ನನ್ನ ದೇವರು ನನಗೆ ನಿತ್ಯ, ಇವೆಲ್ಲ ನಿತ್ಯ ಎಲ್ಲ ನೋಡ್ತಾ ಇದ್ದೀನಿ. ಸೂರ್ಯ ನೋಡ್ತೀನಿ, ಚಂದ್ರ, ಹಾಗೆ ನಕ್ಷತ್ರಗಳು, ಉಲ್ಲೇಖಗಳು, ಗಾಳಿ ಬೆಳಕು, ಬೆಂಕಿ, ನೀರು, ಗಗನ, ಆಮೇಲೆ ಭೂಮಿ, ಹಚ್ಚ ಹಸಿರಾದ ಭೂಮಿ, ಗುಡ್ಡ ಬೆಟ್ಟಗಳು, ಆಮೇಲೆ ರೈತ, ಯೋಧ, ತಂದೆ ತಾಯಿಗಳು, ಗುರುಗಳು, ಇವರೆಲ್ಲ ನಾನು ಏನು ಮಾಡ್ತೀನಿ? ಪ್ರತಿದಿನ ನೋಡ್ತಾ ಇರ್ತೀನಿ. ಇವರೆಲ್ಲ ಕೂಡ ನನ್ನ ದೇವರಾಗಿದ್ದಾರೆ. ಶುದ್ಧ ಮನದಿ ಬೇಡುವುದನ್ನು ನೀಡಿ ಪೂರೈತಿರುವುದು. ನಾನು ಶುದ್ಧ ಮನಸ್ಸಿಂದ ಯಾವುದೇ ಬೇಡಿದರೆ ಏನು ಮಾಡ್ತಾ ಇದ್ದಾರೆ? ಅವರು ಪೂರೈಸುತ್ತಿದ್ದಾರೆ. ಅದಕ್ಕೆ ಅವರು ಕೂಡ ಎಲ್ಲ ನನ್ನ ದೇವರು ಅಂತ ಹೇಳ್ತಾ ಇದ್ದಾರೆ. ಮಕ್ಕಳೇ, ಈ ಪಾಠವನ್ನು ನಿಮಗೆ ಅರ್ಥವಾಗಿರಬಹುದು ಎಂದು ಬಯಸುತ್ತೇನೆ. ಮತ್ತೆ ನಾನು ಮುಂದಿನ ವಾರ ಹೊಸ ಅಧ್ಯಾಯದೊಂದಿಗೆ ಬರ್ತೀನಿ. ಧನ್ಯವಾದಗಳು.